ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಗಿಡ ಅಂತ? ಆಲ್ ಫೇವ್ರೆಟ್ ಲಕ್ಕಿ ಬ್ಯಾಂಬು. ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದ್ರದ್ದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಡ್ರೆಸ್ಸಿನಾ ಸ್ನೇಹಿತರೆ, ಡ್ರೆಸ್ಸಿನಾ ಸ್ಯಾಂಡ್ರಿನಾ. ಇದು ನೋಡಿ, ಲಕ್ಕಿ ಬ್ಯಾಂಬು ಬಂದ್ಬಿಟ್ಟು ಡ್ರೆಸ್ಸಿನಾ ಜಾತಿಗೆ ಸೇರಿದ್ದು ಸ್ನೇಹಿತರೆ. ಇದ್ರದ್ದು ನೇಟಿವ್ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ, ಸೌತ್ ಈಸ್ಟ್ ಆ್ಯಂಡ್ ಏಷ್ಯಾ ಆ್ಯಂಡ್ ಆಫ್ರಿಕಾ ಸ್ನೇಹಿತರೆ. ಟ್ರಾಪಿಕಲ್ ರೈನ್ ಫಾರೆಸ್ಟ್ಗಳಲ್ಲಿ ಬೆಳೆಯುವಂಥ ಗಿಡ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನೋಡಿ, ಚೈನಾ ದೇಶದಲ್ಲಿ ಬಂದ್ಬಿಟ್ಟು ನೋಡಿ, ನಾವು ಲಕ್ಕಿ ಬ್ಯಾಂಬು ಅಂತೀರಿ ನಾವು. ಆ್ಯಕ್ಚುಲಿ ಇದು ಬ್ಯಾಂಬು ಅಲ್ಲ ನೋಡಿ, ವಾಟರ್ ಲಿಲ್ಲಿ ಅಂತ ಆ ದೇಶದಲ್ಲಿ ಇದು ಮಾಡ್ತಾರೆ ಇದ್ರನ್ನ, ವಾಟರ್ ಲಿಲ್ಲಿ ಅಂತ. ಓಕೆನಾ ಸ್ನೇಹಿತರೆ? ನೋಡಿ, ಚೈನಾ ದೇಶದಲ್ಲಿ ಬಂದ್ಬಿಟ್ಟು ಇದನ್ನ ತುಂಬ ಲಕ್ಕಿ ಪ್ಲ್ಯಾಂಟಾಗಿ ಇದು ಮಾಡ್ತಾರೆ ಸ್ನೇಹಿತರೆ ಅವರು. ಯಾಕಂದರೆ ನೋಡಿ, ಅವ್ರ ದೇಶದಲ್ಲಿ ಒಬ್ಬರಿಗೆ ಗಿಫ್ಟ್ ಕೊಡಬೇಕಂದ್ರೆ ಇದೇ ಕೊಡೋದು ನೋಡಿ. ಈ ಗಿಡ ಕೊಟ್ಟರೆ ಅವರಿಗೆ, ಅವರು ಚೆನ್ನಾಗಿ ಬೆಳೀತಾರೆ, ಒಳ್ಳೆ ಲಕ್ ಆಗುತ್ತೆ ಅಂತ ಒಬ್ಬರಿಗೆ ಈ ಗಿಡನ ಗಿಫ್ಟ್ ಕೊಡ್ತಾರೆ ಸ್ನೇಹಿತರೆ. ಚೈನಾ ದೇಶದಲ್ಲಿ ಇದು ತುಂಬ ಲಕ್ಕಿ ಪ್ಲ್ಯಾಂಟಾಗಿ ಅವರು ಭಾವಿಸ್ತಾರೆ. ಓಕೆನಾ ಸ್ನೇಹಿತರೆ? ಚೈನಾ ದೇಶದಲ್ಲೇ ಇದು ಮಾಡೋದು ಸ್ಟಾರ್ಟ್ ಆಗಿತ್ತು, ಗಿಫ್ಟ್ ಕೊಡೋದು ಈ ಥರ ಲಕ್ಕಿ ಪ್ಲ್ಯಾಂಟಾಗಿ ಇದು ಸ್ಟಾರ್ಟ್ ಆಗಿದ್ದು ಸ್ನೇಹಿತರೆ. ನೋಡಿ, ಇಲ್ಲಿ ಕೂಡ ಅಷ್ಟೇ ನೋಡಿ, ಇಂಡಿಯಾ ದೇಶದಲ್ಲಿ ಒಂದು ಅಂಗಡಿ ಇಲ್ಲ, ಒಂದು ಶೋರೂಮು ಇಲ್ಲ, ಆಫೀಸ್ಗಳಲ್ಲಿ ಎಲ್ಲೇ ಹೋದರೂ ಎಂಟ್ರೆನ್ಸಲ್ಲಿ ಈ ಗಿಡ ಇಟ್ಟಿರ್ತಾರೆ. ಇಲ್ಲ ಸ್ಮಾಲ್ ಅಂಗಡಿಗಳಲ್ಲಿ, ಟೈಲರ್ ಅಂಗಡಿ ಆಗಲಿ, ಇಲ್ದಿದ್ರೆ ಯಾವುದೇ ಅಂಗಡಿಗಳಲ್ಲಾಗಲಿ ಸ್ನೇಹಿತರೆ ಇದು ಇಟ್ಟಿರ್ತಾರೆ. ಓಕೆನಾ ಸ್ನೇಹಿತರೆ? ನೋಡಿ, ಇದ್ರದ್ದು ಕೇರ್ ಬಗ್ಗೆ ಇವಾಗ ನಾವು ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನೀರಲ್ಲಿ ತುಂಬ ಪ್ರಾಬ್ಲಮ್ ಕೊಡುತ್ತೆ ಸ್ನೇಹಿತರೆ. ಎಲ್ರಿಗೂ ಈ ಪ್ರಾಬ್ಲಮ್ ಬಂದಿರುತ್ತೆ ನೋಡಿ. ನೀರಲ್ಲಿ ಇದು ಸುತ್ತರಾಮ್ ಬೆಳೆಯೋದೇ ಇಲ್ಲ. ಒಬ್ಬೊಬ್ಬರು ನೀರಲ್ಲಿ ಇಟ್ಟಿರ್ತಾರೆ ನೋಡಿ, ಒಂದೊಂದು ಸ್ಟೆಮ್ಮಾಗಿ ಕೊಳೆಯುತ್ತಾ ಬರುತ್ತೆ, ಒಂದೊಂದು ಸ್ಟೆಮ್ಮಾಗಿ ಯೆಲ್ಲೋ ಕಲರ್ ಆಗ್ತಾ ಬರುತ್ತೆ. ಅದು ಏನಕ್ಕಂದರೆ ಇದು ನೀರಲ್ಲಿ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ನೀರಲ್ಲಿ ನೋಡಿ, ನನ್ನ ಟ್ರಿಕ್ಸ್ ಯೂಸ್ ಮಾಡಿ ನೋಡಿ. ಇದು ನನ್ನ ಗಿಫ್ಟ್ ಬಂದಿತ್ತು. ಇದು 3 ವರ್ಷ ಮುಂಚೆ ನಮ್ಮ ಮಗನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದು, ಗೌತಮ್ ಅಂತ ನೋಡಿ. ಇದು ಮೊದಲು ಸ್ವಲ್ಪ ಚಿಕ್ಕದಾಗಿ ಇದ್ದಿದ್ದು ಕೊಡೋವಾಗ ನೋಡಿ, ನೀರಲ್ಲಿತ್ತು ಇದು. ನಾನು ಇದು ಶಿಫ್ಟ್ ಮಾಡಿಬಿಟ್ಟೆ. ಶಿಫ್ಟ್ ಮಾಡಿದ್ಮೇಲೆ ಇದು ಚೆನ್ನಾಗಿ ಬೆಳೀತಾ ಇದೆ ನೋಡಿ ಸ್ನೇಹಿತರೆ. ನಾನು ಹೊರಗಡೆ ಇಟ್ಟಿದ್ದೀನಿ. ನಾನು ಮೊದಲೇ ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾನು ಒಂದು ಕಡೆ ಒಂದು ಇಂಡೋರ್ ಪ್ಲ್ಯಾಂಟ್ನ ಒಂದು ಕಡೆ ಇಟ್ಟಿರ್ತೀನಿ ಸ್ನೇಹಿತರೆ. ಎಲ್ಲ ಫುಲ್ಲು ನೆರಳಲ್ಲಿ ಬೆಳೀತಾ ಇದೆ ಸ್ನೇಹಿತರೆ. ನೋಡಿ, ಇದೂ ಅಷ್ಟೇ, ನಾನು ಒಂದು ದೊಡ್ಡ ಪಾಟ್ ಇದೆ ಎಂಟ್ರೆನ್ಸಲ್ಲಿ, ಅದರಲ್ಲಿ ಸ್ವಲ್ಪ ಚಿಕ್ಕ ಪ್ಲ್ಯಾಂಟೆಲ್ಲ ಅದರಲ್ಲೇ ಇಟ್ಬಿಡ್ತೀನಿ ನಾನು ಸೇಫಾಗಿ ಸ್ನೇಹಿತರೆ. ಸ್ವಲ್ಪ ಇಳಿ ಕೂಡ ಬರುತ್ತೆ ನಮ್ಮ ಗಾರ್ಡನ್ಗೆಲ್ಲ, ಎಲ್ಲರೂ ಕಚ್ಚಿ ಆಗ್ಬಿಡುತ್ತೆ ಅಂತ ನಾನು ಒಂದು ಸೇಫಾಗಿ ಒಂದು ಕಡೆ ಇಟ್ಟಿರ್ತೀನಿ ಸ್ನೇಹಿತರೆ. ಅಲ್ಲಿ ನೋಡಿ, ಇದಕ್ಕೆ ನೋಡಿ ಕೂಲಿಂಗ್ ಪ್ಲೇಸ್ ತುಂಬ ಇಷ್ಟ ಸ್ನೇಹಿತರೆ. ಇದು ಫಾರೆಸ್ಟ್ ಏರಿಯಾಗಳಲ್ಲಿ ಹೇಗೆ ಕೂಲಾಗಿರುತ್ತೆ ಆ ಥರ ಇದು ಕೂಲಿಂಗ್ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಡೈರೆಕ್ಟ್ ಬಿಸಿಲಲ್ಲಿ ಇಡಬಾರ್ದು. ಆಮೇಲೆ ಮಣ್ಣು ಬಂದ್ಬಿಟ್ಟು ಮಾಯ್ಶ್ಚರ್ ಆಗಿರಬೇಕು, ತೇವಾಂಶ ಅಂತಾರಲ್ಲ, ಯಾವಾಗಲೂ ತೇವಾಂಶ ಉಳ್ಳ ಮಣ್ಣು ಆ ಥರ ಇರಬೇಕು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ನೋಡಿ, ಇದಕ್ಕೆ ಪಾಟಿಂಗ್ ಮಿಕ್ಸ್ ನಾನು ಹಾಕಿರೋದು ಬಂದ್ಬಿಟ್ಟು ನೋಡಿ, ಕೊಕ್ಕೋಪಿಟ್ಟು ಇದರಲ್ಲಿ ಇದ್ದೇ ಇರಬೇಕು ಸ್ನೇಹಿತರೆ. ಕೊಕ್ಕೋಪಿಟ್ಟು, ಆಮೇಲೆ ಕಂಪೋಸ್ಟು, ನಾರ್ಮಲ್ ಮಣ್ಣು, ಇದು 3 ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡಿ. ಈ ಥರ ಇದ್ದೇ ಇರಬೇಕು ಸ್ನೇಹಿತರೆ. ಯಾವಾಗಲೂ ನೀರು ಇರೋ ಥರ ಇರಬೇಕು, ತೇವಾಂಶ. ಆಮೇಲೆ ಇದಕ್ಕೆ ಜಾಸ್ತಿ ಏನು ಸ್ನೇಹಿತರೆ, ಬಿಸಿಲು ಬೀಳಬಾರ್ದು. ಓಕೆನಾ ಸ್ನೇಹಿತರೆ? ಆಮೇಲೆ ಮಣ್ಣು ಡ್ರೈ ಆಗಬಾರ್ದು. ಮಣ್ಣು ಡ್ರೈ ಆದರೆ ನೋಡಿ, ಒಂದೊಂದು ಸ್ಟೆಮ್ ಆಗಿ ಯೆಲ್ಲೋ ಕಲರ್ ಆಗ್ತಾ ಬರುತ್ತೆ ನೋಡಿ ಸ್ನೇಹಿತರೆ. ಆಮೇಲೆ ನೋಡಿ, ನಾನು ಇಲ್ಲೂ ಪ್ರೊಪಗೇಟ್ ಮಾಡಿದ್ದೀನಿ, 1 2 3 ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ಚೆನ್ನಾಗಿ ಬರ್ತಾಯಿದೆ. ಅದೇ ಇದು ನೀರಲ್ಲಿ ಹಾಕಿದ್ರೆ ಇದು ಬರೋದಿಲ್ಲ ಸ್ನೇಹಿತರೆ. ಸುತ್ತರಾಮು ಇದೂ ಅಷ್ಟೇ, ನಾನು ಪ್ರೊಪಗೇಟ್ ಮಾಡುವಾಗ ಸ್ವಲ್ಪ ನೀರಲ್ಲಿ ಇಟ್ಟು ನೋಡಿದೆ ನಾನು ಬಾಟ್ಲಲ್ಲಿ. ಅದು ಸ್ವಲ್ಪ ಯೆಲ್ಲೋ ಕಲರ್ ಆಗ್ತಾ ಬಂತು. ನಾನೇನು ಮಾಡಿದೆ ನೋಡಿ, ಇದರಲ್ಲಿ ಶಿಫ್ಟ್ ಮಾಡಿಬಿಟ್ಟೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅವಾಗ ನೋಡಿ. ಅದೇ ಇದರ ಟ್ರಿಕ್ಸು ಸ್ನೇಹಿತರೆ. ನಾನು ಇದು ಸೆರಾಮಿಕ್ ಪಾಟ್ ಮಾತ್ರ ನಾನು ಹೊಸದಾಗಿ ತಗೊಂಡೆ ನೋಡಿ. ಯಾಕಂದರೆ ವೈಟ್ ಕಲರ್ ಕಾಂಬಿನೇಷನ್ ಸೂಪರಾಗಿರುತ್ತೆ ಸ್ನೇಹಿತರೆ, ವೈಟು ಗ್ರೀನು. ಓಕೆನಾ ಸ್ನೇಹಿತರೆ? ಇದು ಬಂದ್ಬಿಟ್ಟು ನೋಡಿ, ಇದು ನೀವು ಯಾರಿಗಾದ್ರೂ ಗಿಫ್ಟ್ ಕೊಟ್ಟರು ಒಳ್ಳೆಯದು ಅಂತಾರೆ. ಆಮೇಲೆ ಅವ್ರು ನಿಮ್ಗೆ ಗಿಫ್ಟ್ ಕೊಟ್ಟರು ಒಳ್ಳೆಯದು, ನಾವಾಗಿ ತೊಗೊಬಾರ್ದು ಅಂತಾರೆ. ಆಮೇಲೆ ಒಬ್ಬೊಬ್ರು ತೊಗೊತಾರೆ, ನಾವೇ ತೊಗೊಬೋದು. ಆದರೆ ಒಬ್ಬೊಬ್ಬರು ಹೇಳ್ತಾರೆ, ಇದು ಗಿಫ್ಟ್ ಕೊಡೋದು ಅಂದರೆ ತುಂಬ ಒಳ್ಳೆಯದು ಈ ಪ್ಲ್ಯಾಂಟ್ ಅಂತ.
ಲಕ್ಕಿ ಪ್ಲ್ಯಾಂಟು ಅಂತ ಹೇಳ್ತಾರೆ ಸ್ನೇಹಿತರೆ. ನಾನು ಅದೆಲ್ಲ ನಂಬೋದಿಲ್ಲ. ನಾನು ಯಾವಾಗಲೂ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ನಾನು ಪ್ಲ್ಯಾಂಟ್ಗಳನ್ನ ಲಕ್ಕು ಅದೆಲ್ಲ ನಂಬೋದಿಲ್ಲ. ಒಬ್ಬೊಬ್ಬರು ಇದನ್ನು ನಂಬ್ತಾರಲ್ಲ, ಲಕ್ಕಿ ಪ್ಲ್ಯಾಂಟು ಆ ಥರ ಹೇಳ್ತಾರಲ್ಲ, ಅದು ಅವ್ರವರು ನಂಬಿಕೆಗೆ ಬಿಟ್ಟಿದ್ದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ನೋಡಿ, ಇದು ಡ್ರೆಸ್ಸಿನ ಬ್ಯಾಂಬು. ಇದೂ ಅಷ್ಟೇ. ನಾನು ಇದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇದೆಲ್ಲ ನೀರಲ್ಲಿ ಹಾಕಿದ್ರೆ ಇದು ಬೇಗ ಸಾಯುತ್ತೆ ಸ್ನೇಹಿತರೆ. ಇದೂ ಅಷ್ಟೇ, ಇನ್ನೂ ಹೈಟಾಗಿ ಹೋಗುತ್ತೆ. ಇದೆಲ್ಲ ಚಿಕ್ಕದು ತಗೊಂಡಾಗ ಇದು ತುಂಬ ಚಿಕ್ಕದಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ನೀವು ಒಳಗಡೆನೂ ಇಡ್ಬೋದು ಸ್ನೇಹಿತರೆ. ನೋಡಿ, ಸೌತ್ ಫೇಸ್ ಇದೆಲ್ಲ, ಸೌತ್ ಈಸ್ಟ್ ಫೇಸು ವಿಂಡೋ ಕಡೆ ನೀವು ಇಡ್ಬೋದು. ನಿಮ್ಮ ಎಂಟ್ರೆನ್ಸಲ್ಲಿ ಸ್ವಲ್ಪ ಬೆಳಕು ಬೀಳೋ ಕಡೆ ಇಡಿ ಸ್ನೇಹಿತರೆ. ಡೈನಿಂಗ್ ಟೇಬಲು ಇಲ್ದಿದ್ರೆ ಎಂಟ್ರೆನ್ಸಲ್ಲಿ ನಿಮಗೆ ಟೀ ಟೇಬಲು, ಡೆಸ್ಕು, ಆಫೀಸ್ ಟೇಬಲು ಆ ಥರ ಸ್ವಲ್ಪ ಬೆಳಕು ಬರೋ ಕಡೆ ನೀವು ಇಡಿ ನೀವು. ಓಕೆನಾ. ಇದು ಚೆನ್ನಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ, ನೀರು ಬಂದ್ಬಿಟ್ಟು ಇದಕ್ಕೆ ನೀವು ಒಂದು 2-3 ದಿನಕ್ಕೆ 4 ದಿನಕ್ಕೆ ಹಾಕ್ತಾನೆ ಇರಿ ಸ್ನೇಹಿತರೆ. ಓಕೆನಾ. ಒಣಗಕ್ಕೆ ಬಿಡಬೇಡಿ, ಮಣ್ಣು ತುಂಬ ಡ್ರೈ ಆಗಕ್ಕೆ ಬಿಡಬೇಡಿ. ನೀರಿದ್ದರೆ ಹಾಕಕ್ಕೆ ಹೋಗಬೇಡಿ. ನೀರಿದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ, ನೀರಿದ್ದರೆ ಹಾಕಕ್ಕೆ ಹೋಗಬೇಡಿ. ಓಕೆನಾ. ನೋಡಿ, ಈ ಥರ ಚೆಕ್ ಮಾಡ್ಕೊಂಡು ನೀರಿದ್ದರೆ ಹಾಕಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಇದರಲ್ಲೇ ತುಂಬ ವೆರೈಟೀಸ್ ಆಫ್ ಬ್ಯಾಂಬೂ ಪ್ಲ್ಯಾಂಟ್ಗಳಿದೆ ಸ್ನೇಹಿತರೆ. ಉದ್ದ ಬರುತ್ತೆ, ನೀವು ನೋಡಿರ್ತೀರ. ತುಂಬ ಉದ್ದ ಅಂದರೆ ಅಷ್ಟು ಉದ್ದ ಬರುತ್ತೆ. ಅದು ತುಂಬ ಶೋರೂಮ್ಗಳಲ್ಲಿ ನೋಡಿರ್ತೀರ, ಇಟ್ಟಿರ್ತಾರೆ. ದೊಡ್ಡ ದೊಡ್ಡ ಮನೆಗಳಲ್ಲೂ ಇಟ್ಟಿರ್ತಾರೆ. ಇಂಟೀರಿಯರ್ ಡೆಕೋರೇಷನ್ಗಳು ಕೂಡ ಬಳಸ್ತಾರೆ ಸ್ನೇಹಿತರೆ. ಬ್ರೆಜಿಲಿಯನ್ ಬ್ಯಾಂಬೂ ಅಂತ ಒಂದು, ರ್ಯಾಬಿನ್ ಬ್ಯಾಂಬೂ, ಆಮೇಲೆ ನೋಡಿ ಈ ಥರ ಡ್ರೆಸ್ಸಿನ ಬ್ಯಾಂಬೂ. ಇದರಲ್ಲಿ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. ಇದು ತುಂಬ ಬ್ಯೂಟಿಫುಲ್ಲಾದ ಗಿಡ. ನೀವು ಮನೆಯಲ್ಲಿ ಇದು ಇಲ್ಲ ಅಂದರೆ ನೀವು ತಗೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಇಲ್ದಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದರೂ ನಿಮ್ಗೆ ಗಿಫ್ಟ್ ಕೊಡೋವಾಗ, ನೀವು ಬರ್ತ್ಡೇ ಆ ಥರ ಏನಾದ್ರು ಗಿಫ್ಟ್ ಕೊಡೋವಾಗ ನೀವು ಹೇಳ್ಬಿಡಿ, ನಮಗೆ ಈ ಥರ ಪ್ಲ್ಯಾಂಟ್ ಲವರ್ಸು ನಿಮ್ಮ ಫ್ರೆಂಡ್ಗಳಿರ್ತಾರೆ, ಅವರೂ ಅಷ್ಟೇ. ನಿಮಗೆ ಪ್ಲ್ಯಾಂಟ್ ಅಂದರೆ ಪ್ಲ್ಯಾಂಟ್ ಕೊಡ್ತಾರೆ. ಆವಾಗ ನೀವು ಹೇಳ್ಬಿಡಿ, ನನಗೆ ಈ ಪ್ಲ್ಯಾಂಟ್ ಇಷ್ಟ, ಈ ಗಿಫ್ಟೇ ಕೊಡಿ ಅಂತ ಹೇಳ್ಬಿಡಿ. ಓಕೆನಾ ಸ್ನೇಹಿತರೆ. ಆಮೇಲೆ 21 ಲೇಯರ್ ಇರುವಂಥ ಗಿಡ ಗಿಫ್ಟ್ ಮಾಡೋಕ್ಕೆ ಹೇಳ್ಬಿಡಿ. ಯಾಕಂದರೆ ಅದು ನಿಮಗೆ ಬೆಸ್ಟು. 4 ಲೇಯರ್ ಇರೋದು ತೊಗೊಬೇಡಿ. ಓಕೆನಾ ಸ್ನೇಹಿತರೆ. 21 ಲೇಯರ್ ಇರೋದು ತೊಗೊಳ್ಳಿ. ಅದು ಬುಷಿಯಾಗಿರುತ್ತೆ ನಿಮಗೆ. ನೋಡಿ, ಅದು ಚಿಕ್ಕ ತೊಗೊಂಡ್ರೆ ನಿಮಗೆ ನೋಡಿ ಸ್ಟೆಮ್ಸು ಇಷ್ಟು ಬುಷಿಯಾಗಿರೋದಿಲ್ಲ ನಿಮಗೆ. ಗಿಫ್ಟ್ ಕೊಡೋವಾಗಲೂ ಆ ಥರ ಕೊಟ್ಟರೆ ನಿಮಗೆ ನೋಡಿ, ಅದು ನೀವು ಬೆಳೆಸೋದು ಹೇಗೆ ಬೆಳೆಸ್ತೀರ ಅಂತ ನಿಮಗೆ ಅದು ಚಾಯ್ಸು ಸ್ನೇಹಿತರೆ. ಗಿಫ್ಟ್ ಕೊಟ್ಟರು ಅದು ಚೆನ್ನಾಗಿ ನೋಡಿ, ಕಂಪೋಸ್ಟ್ ಸ್ವಲ್ಪ ನೀವು ಒಂದು ತಿಂಗಳಿಗೊಂದ್ಸರಿ ಕಂಪೋಸ್ಟ್ ಹಾಕಿ ಒಳ್ಳೆ ನೆರಳು ಕಡೆ ಇಟ್ಟರೆ ಅದು ಆರಾಮಾಗಿ. ಇವಾಗ ಯಾರಾದರೂ ಗಿಫ್ಟ್ ಕೊಟ್ಟರೆ ಅದು ಸೇಫಾಗಿ ಇಟ್ಕೊಬೇಕು ನೀವು. ಅದು ಹಾಳಾಗ್ಬಿಡ್ತು ಯಾರಾದರೂ ನಿಮಗೆ ಮತ್ತೆ ಕೇಳ್ತಾರೆ ಅವರು. ಸ್ನೇಹಿತರೆ ನೋಡಿ, ನಿಮ್ಗೆ ಯಾರಾದರೂ ಗಿಫ್ಟ್ ಕೊಟ್ಟರು ಕೂಡ ಅದನ್ನು ಸೇಫಾಗಿ ಇಟ್ಕೊಬೇಕು ನೀವು. ಅವ್ರು ಮತ್ತೆ ಕೇಳ್ತಾರೆ ಯಾವಾಗಾದ್ರು ಬಂದರೆ, ನಾನು ಕೊಟ್ಟಿದ್ದು ಗಿಫ್ಟ್ ಏನಾಯಿತು, ಪ್ಲ್ಯಾಂಟ್ ಅದು ಏನೋ ಪ್ರಾಬ್ಲಮ್ ಆಯಿತು, ಸತ್ತೋಯ್ತು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಬೇಜಾರಾಗುತ್ತೆ. ಓಕೆನಾ ಸ್ನೇಹಿತರೆ. ಯಾರಾದ್ರು ಗಿಫ್ಟ್ ಕೊಟ್ಟರೆ ಅದು ಸೇಫಾಗಿ ಯಾವ ಥರ ಅದು ಟ್ರೀಟ್ ಮಾಡಬೇಕಂತ ನೀವು ಸ್ವಲ್ಪ ಯಾರ ಹತ್ರದ್ದು ಕೇಳಿ, ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ, ಗಾರ್ಡನಿಂಗ್ ಚಾನಲ್ನ ನೋಡಿಕೊಂಡು ನೀವು ಅದನ್ನು ಸ್ವಲ್ಪ ಸೇಫಾಗಿ ಮಾಡಿ ಇಟ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಅದು ತುಂಬ ಕಾಲ ನೀವು ಇಟ್ಕೊಬೋದು. ಈ ಥರ ಗಿಫ್ಟ್ ಪ್ಲ್ಯಾಂಟ್ಗಳನ್ನ ಕೊಟ್ಟರೆ ಸೇಫಾಗಿ ನೋಡಿ ಮಣ್ಣಲ್ಲಿ ಹಾಕಿಟ್ಕೊಳ್ಳಿ. ನಾನು ಅದೇ ಹೇಳೋದು. ಯಾರಾದರೂ ಇವಾಗ ನೀರಲ್ಲಿ ಇಟ್ಟಿದ್ರೆ, ಈ ವಿಡಿಯೋ ನೋಡೋರು ಯಾರಾದರೂ ನಿಮಗೆ ಲಕ್ಕಿ ಬ್ಯಾಂಬೂ ಪ್ಲ್ಯಾಂಟ್ ನಿಮ್ಮ ಮನೇಲಿ ಇದ್ದರೆ ನೀರಲ್ಲಿಟ್ಟು ಈ ಥರ ಏನದು ಯೆಲ್ಲೋ ಕಲರ್ ಆಗ್ತಾಯಿದ್ರೆ ನೋಡಿ, ಸ್ಟೆಮ್ಮು ಕೊಳೆಯುತ್ತೆ, ಆಮೇಲೆ ಒಂಥರ ಇದಾಗೋದು, ಬ್ಲ್ಯಾಕ್ ಕಲರ್ ಆಗೋದು, ಅದೆಲ್ಲ ನೀರಲ್ಲಿ ಹಾಕಿದ್ರೆ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ನೋಡಿ ಸ್ನೇಹಿತರೆ, ಅದಕ್ಕೆ ನೀವು ಚೇಂಜ್ ಮಾಡಿಬಿಡಿ, ಮಣ್ಣಿಗೆ ಚೇಂಜ್ ಮಾಡಿಬಿಡಿ. ಕೋಕೋಪಿಟ್ ಸ್ವಲ್ಪ, ಕಂಪೋಸ್ಟು, ಮಣ್ಣು ಸ್ವಲ್ಪ ಹಾಕಿ ಚೇಂಜ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಓಕೆನಾ. ನಿಮ್ಗೆ ಪ್ರಾಬ್ಲಮ್ ಆಗೋಲ್ಲ. ನೋಡಿ, ನಾನು ಹೇಳ್ತೀನಿ ನಿಮಗೆ. ನೋಡಿ, ನಾನು 3 ವರ್ಷದಿಂದ ಇದು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ನಿಮಗೂ ಇದಾಗುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ, ಆವಾಗವಾಗ ಸ್ವಲ್ಪ ಮಿಸ್ಟಿಂಗ್ ಮಾಡ್ತಾನೆ ಇರಿ, ನೀರು ಸ್ಪ್ರೇ ಮಾಡ್ತಾನೆ ಇರಿ ಸ್ನೇಹಿತರೆ. ಓಕೆನಾ. ಗ್ರೀನ್ ಕಲರಾಗಿ ಇರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ನೀರಲ್ಲಿ ಬಬಲ್ಸ್ ಹಾಕಿ ಇಡೋದು, ಆಮೇಲೆ ಸ್ಟೋನ್ಸು ಅದೆಲ್ಲ ಹಾಕಿ ಕೂಡ ಇಡ್ತಾರೆ ಸ್ನೇಹಿತರೆ, ಇದು ಬಾಟ್ಲ್ಗಳಲ್ಲಿ. ಓಕೆನಾ ಸ್ನೇಹಿತರೆ. ಆ ಥರ ಸೆಟ್ ಆದವ್ರಿಗೆ ಇಡಿ, ಇಲ್ದಿದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ ಮಣ್ಣಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ನೋಡಿ, ಆ ಥರ ಯೆಲ್ಲೋ ಕಲರ್ ಆಗ್ತಾ ಬರೋದು ನಿಮ್ಗೆ ಗೊತ್ತಾದರೆ ಮಣ್ಣಿಗೆ ಶಿಫ್ಟ್ ಮಾಡ್ಕೊಂಬಿಡಿ. ನೀರಿಂದ ಮಣ್ಣಿಗೆ ಇದ್ರನ್ನ ಸಾಯಕ್ಕೆ ಬಿಡಬೇಡಿ. ಓಕೆನಾ ಸ್ನೇಹಿತರೆ. ಬದಿಸ್ಬಿಡಿ. ಓಕೆನಾ. ಓಕೆ ಸ್ನೇಹಿತರೆ, ವಿಡಿಯೋನ ನೋಡಿದ್ರಾ?
ಆಮೇಲೆ ಸ್ನೇಹಿತರೆ, ನೀವು ತಗೊಳ್ಳುವಾಗ ನರ್ಸರಿಯಲ್ಲಿ ತಗೊಳ್ಳುವಾಗ ನೋಡಿ ಹೆಲ್ತಿಯಾಗಿರೋ ಪ್ಲ್ಯಾಂಟ್ನ ಚೂಸ್ ಮಾಡಿ. ಬುಷಿಯಾಗಿರಬೇಕು, ಯಾವುದು ಅದಕ್ಕೆ ಇದು ಏನು ಸ್ನೇಹಿತರೆ, ಯೆಲ್ಲೋ ಕಲರ್ ಆಗಿರಬಾರ್ದು, ಗಿಡ ಬುಷಿ ಟೈಪ್ ಇರಬೇಕು, ಗ್ರೀನಾಗಿರಬೇಕು. ಫಸ್ಟ್ ಆಫ್ ಆಲು ಗಿಡ ನೋಡಬೇಕು ನೀವು ಗ್ರೀನಾಗಿದೆಯಾ ಅಂತ. ಹೆಲ್ತಿಯಾಗಿರೋ ಪ್ಲ್ಯಾಂಟ್ನ ನೋಡಿ ನೀವು ತಗೊಳೋರು ಇದು ಚೂಸ್ ಮಾಡಿ ತಗೊಳ್ಳಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲಿ ತಗೊಳ್ಳಿ, ಇದು ನಿಮ್ಗೆ ಕಡಿಮೆಗೆ ಸಿಗುತ್ತೆ. ಆನ್ಲೈನಲ್ಲೂ ಸಿಗುತ್ತೆ ಸ್ನೇಹಿತರೆ. ಇದು 350 250 ಆ ಥರ ಸಿಗುತ್ತೆ. ನರ್ಸರಿಯಲ್ಲೂ ಅಷ್ಟೇ, ಇದು 350 400 500 ಸ್ನೇಹಿತರೆ ಇದು. ಓಕೆನಾ ಸ್ನೇಹಿತರೆ? ರೆಗ್ಯುಲರ್ ಹೋಗೋ ನರ್ಸರಿಗಳಲ್ಲಿ ತೊಗೊಂಡ್ರೆ ಇದು ನಿಮ್ಗೆ ಕಡಿಮೆಗೆ ಸಿಗುತ್ತೆ. ಓಕೆ ಸ್ನೇಹಿತರೆ, ಇದು ಗಿಡ ಇಲ್ಲಾಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಈ ಗಿಡದ ಬಗ್ಗೆ ನೋಡಿದ್ರಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಆಮೇಲೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ಲ್ಯಾಂಟ್ ಲವರ್ಸ್ ಅಂತ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಗಳು, ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ಆಮೇಲೆ ಲೈಕ್ ಮಾಡಿ. ಆಮೇಲೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋಲ್ಲ ನಿಮ್ಗೆ ಬರುತ್ತೆ. ಆಮೇಲೆ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೊಸ ವೀಡಿಯೋಸ್ ಎಲ್ಲ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ? ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.